ಇರಾನಿಯನ್ಸ್. ಇರಾನ್ನ ಜನ ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರು ಹೋರಾಡ್ತಿರೋದು ತಮ್ಮದೇ ದೇಶದ ಸುಪ್ರೀಂ ಲೀಡರ್ ಅಲಿ ಖಾಮೆನಿ ವಿರುದ್ಧ. ಅಂದರೆ ತಮ್ಮದೇ ಗೌರ್ಮೆಂಟ್ ವಿರುದ್ಧ, ಅವ್ರದ್ದೇ ದೇಶದ ರೆಜಿಮ್ ವಿರುದ್ಧ. ಅವರು ಹೋರಾಡ್ತಿರೋದು ಒಂದೇ ವಿಷಯಕ್ಕೆ, ಅದು ನಮಗೆ ಈ ಡಿಕ್ಟೇಟರ್ ಬೇಡ, ನಮಗೆ ಈ ಇಸ್ಲಾಮಿಕ್ ರಿಪಬ್ಲಿಕ್ ಬೇಡ, ನಮಗೆ ಬೇಕಾಗಿರೋದು ಫ್ರೀಡಮ್ ಆ್ಯಂಡ್ ಅದ್ರ ಜೊತೆಗೆ ಡೆಮೋಕ್ರಸಿ ಅಥವಾ ಯಾವುದಾದ್ರೂ ಸೆಕ್ಯುಲರ್ ಟೈಪ್ ಗೌರ್ಮೆಂಟ್ ಬೇಕು ಅಂತ ಹೋರಾಡ್ತಿದ್ದಾರೆ. ಇಷ್ಟು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತು, ಟಿ ವಿಲೆಲ್ಲ ನೋಡಿದ್ದೀವಿ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಇಲ್ಲಿರೋದು ಯಾರೋ ಗೊತ್ತಾ? ಇವರು ಅದೇ ಇರಾನ್ನ ಜನ ಆ್ಯಂಡ್ ಅದೇ ರಸ್ತೆಗಳು, ಬಟ್ ಇನ್ ದ ಇಯರ್ 1979. ಇಲ್ಲಿ ಅದೇ ಜನ ರೊಹೆಲ್ಲಾ ಖೊಮೇನಿ, ಅಂದರೆ ಇವಾಗ ಯಾವ ಇಸ್ಲಾಮಿಕ್ ರಿಪಬ್ಲಿಕ್ ಬೇಡ ಅಂತ ಹೋರಾಡ್ತಿದಾರಲ್ಲ ಅದನ್ನು ಸ್ಥಾಪಿಸಿದ ವ್ಯಕ್ತಿ ಇವರು. ಸೊ ಅವನ ಪರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವತ್ತು ಅವ್ರು ಅಂದ್ಕೊಂಡ್ರು ಖೊಮೇನಿ ನಮಗೆ ಫ್ರೀಡಮ್ ಕೊಡ್ತಾರೆ, ಈ ಶಾ ಅಂದರೆ ಕಿಂಗ್ ನಮಗೆ ಬೇಡ ಅಂತ. ಎಂಥ ಐರಾನಿಕ್ ಅಲ್ವಾ? 1979 ಯಾವ ಜನ ಯಾವ ರೆವಲ್ಯೂಷನ್ನ ಪ್ರೀತಿಸಿದ್ರೋ ಅದೇ ಜನಕ್ಕೆ ಅದೇ ರೆವಲ್ಯೂಷನ್ ಇವತ್ತು ಉಲ್ಟಾ ಹೊಡಿತಾ ಇದೆ. ಈ ಫೋಟೋ ನೋಡಿ, ಇದು 1960 ತೆಗೆದ ಫೋಟೋ. ಇರಾನ್ ಮತ್ತು ಇಸ್ರೇಲ್ ಲೀಡರ್ಸ್ ಒಬ್ರಿಗೊಬ್ರು ಬೆಸ್ಟ್ ಫ್ರೆಂಡ್ಸ್ ಥರ ಕೈ ಕೊಲುಕ್ತಿದ್ದಾರೆ. ಆವಾಗ ಇರಾನ್ ಇಸ್ರೇಲ್ಗೆ ಆಯಿಲ್ ಕೊಡ್ತಾ ಇತ್ತು, ಇಸ್ರೇಲ್ ಇರಾನ್ಗೆ ವೆಪನ್ಸ್ ಕೊಡ್ತಾ ಇತ್ತು. ಬಟ್ ಇವಾಗ 2026 ಎರಡೂ ಸೇರಿ ಪ್ರಪಂಚನೇ ನ್ಯೂಕ್ಲಿಯರ್ ವಾರ್ಗೆ ತಳ್ತಿದೆ. ಎಲ್ಲರೂ ಅನ್ಕೋಬೋದು ಇಟ್ ಈಸ್ ಅ ವಾರ್ ಬಿಟ್ವೀನ್ ಮುಸ್ಲಿಂ ಮತ್ತು ಜೀವಿಶ್, ಅಂದರೆ ಯಾವುದೋ ಒಂದು ರೀಜನಲ್ ವಾರ್ ಅಂತ. ಬಟ್ ಇದು ಸುಳ್ಳು. ಇದಕ್ಕೆಲ್ಲ ಕಾರಣ ಅದೊಂದು ದೇಶ, ಅದೇ ಅಮೇರಿಕ. ಹಿಂದೆ ಅಮೇರಿಕ ಮಾಡಿದ್ದದೊಂದು ತಪ್ಪು ಇವಾಗ ಜನ ವಿರೋಧಿಸ್ತಿರೋ ಆ ರೆಜಿಮ್ನ ಕ್ರಿಯೇಟ್ ಮಾಡ್ತು. ಆ್ಯಂಡ್ ಇವಾಗ ಅಮೇರಿಕ ಮಾಡ್ತಿರೋ ಇನ್ನೊಂದು ತಪ್ಪು ಇರಾನ್ನ ಜನರನ್ನ ಇನ್ನೂ ಕಷ್ಟಕ್ಕೆ ತಳ್ತಾ ಇದೆ. ಬನ್ನಿ, ಹಿಂದೆ ಅಮೇರಿಕ ಏನು ತಪ್ಪು ಮಾಡಿತ್ತು ಆ್ಯಂಡ್ ಇವಾಗ ಏನು ತಪ್ಪು ಮಾಡ್ತಿದೆ, ಆ್ಯಂಡ್ ಇಷ್ಟು ಫ್ರೆಂಡ್ಸ್ ಆಗಿದ್ದ ಇರಾನ್ ಇಸ್ರೇಲ್ ಇವಾಗ ಕಿತ್ತಾಡ್ತಿರೋದು ಏನು ಕಾರಣಕ್ಕೆ, ಇವೆಲ್ಲ ಚಕ್ರವ್ಯೂಹನ ಇವತ್ತಿನ ಕಥೆಯಲ್ಲಿ ಡಿಕೋಡ್ ಮಾಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಈ ಕತೆ ಇವತ್ತಿಂದಲ್ಲ, ಈ ಕತೆ ಶುರು ಆಗೋದು 1953. 1953 ಇರಾನ್ನಲ್ಲಿ ಮೊಹಮ್ಮದ್ ಮೊಸದೆಕ್ ಅನ್ನೋ ಪ್ರೈಮ್ ಮಿನಿಸ್ಟರ್ ಇದ್ರು. ಅವರು ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್. ಎಲ್ಲ ಚೆನ್ನಾಗಿ ನಡೀತಿತ್ತು. ಬಟ್ ಒಂದ್ಸಲ ಒಂದು ದೊಡ್ಡ ಡಿಸಿಷನ್ ತಗೋತಾರೆ, ಅದೇ ಇರಾನ್ನ ಆಯಿಲ್ ಇರಾನಿಗೆ ಮಾತ್ರ ಸೇರಬೇಕು, ಬ್ರಿಟಿಷ್ ಕಂಪ್ನಿಗಳಿಗಲ್ಲ ಅಂತ. ಆಯಿಲ್ನ ಅವರು ನ್ಯಾಷನಲೈಸ್ ಮಾಡ್ತಾರೆ. ಬಟ್ ಇದು ಅಮೇರಿಕಾಗೆ ಆ್ಯಂಡ್ UK ಇಷ್ಟ ಆಗಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾಗಿದ್ದು ಆಯಿಲ್, ಡೆಮೋಕ್ರಸಿ ಅಲ್ಲ. ಅದಕ್ಕೆ ಅಮೇರಿಕಾದ ಟಾಪ್ ಸ್ಪೈ ಏಜೆನ್ಸಿ CIA ಮತ್ತು UKನ ಸ್ಪೈ ಏಜೆನ್ಸಿ ಎರಡೂ ಸೇರಿ ಒಂದು ಇಲ್ಲಿಗಲ್ ಪ್ಲಾನ್ ಮಾಡ್ತಾರೆ ಅಥವಾ ಇಲ್ಲಿಗಲ್ ಆಪರೇಷನ್ ಮಾಡ್ತಾರೆ. ಅದೇ ಆಪರೇಷನ್ ಅಜಾಕ್ಸ್. ಇವರು ಆಪರೇಷನ್ ಅಜಾಕ್ಸ್ ಮಾಡಿದ್ದು ಯಾವುದೋ ಮಿಲಿಟರಿ ಯೂಸ್ ಮಾಡಿ ಅಲ್ಲ, ಬದಲಿಗೆ ಒಂದು ಫೇಕ್ ನ್ಯೂಸ್ ಯೂಸ್ ಮಾಡಿ. CIA ಏಜೆಂಟ್ ಕೆರ್ಮಿಟ್ ರೊಸಾಲ್ಟ್ ಅನ್ನೋ ವ್ಯಕ್ತಿ ತೆಹರಾನ್ನಿನ ಸ್ಟ್ರೀಟ್ ಗೂಂಡಾಗಲ್ಸ್ಗೆ ದುಡ್ಡು ಕೊಟ್ಬಿಟ್ಟು ಮೊಸ್ತಾಗ್ ವಿರುದ್ಧ ದಂಗೆ ಎದಾಳಿಸ್ತಾರೆ. ಆ್ಯಂಡ್ ನ್ಯೂಸ್ ಪೇಪರ್ಗಳಿಗೂ ದುಡ್ಡು ಕೊಟ್ಬಿಟ್ಟು ಈ ಮೊಸ್ತಾಗ್ ಒಬ್ಬ ಕಮ್ಯುನಿಸ್ಟ್, ಇವನು ಇಸ್ಲಾಮಿಕ್ ವಿರುದ್ಧ ಇರೋ ಅಂತವನು ಅಂತ ಫೇಕ್ ನ್ಯೂಸ್ ಬರೆಸ್ತಾರೆ. ಇದನ್ನೆಲ್ಲ ನೋಡಿ ಜನ ಕನ್ಫ್ಯೂಸ್ ಆಗ್ತಾರೆ, ನಿಜವಾಗ್ಲೂ ದಂಗೆ ಎದಾಳುತ್ತೆ. ಕೊನೆಗೆ ಆರ್ಮಿ ಮೊಸ್ತಾಗ್ನ ಅರೆಸ್ಟ್ ಮಾಡ್ತಾರೆ. ಕೊನೆಗೆ ಅಲ್ಲೇ ಇದ್ದ ಕಿಂಗ್ ಶಾ ಪಲ್ಲವಿನ ಪವರ್ಗೆ ತರ್ತಾರೆ. ಈ ಶಾ ಪಲ್ಲವಿ ಅಮೇರಿಕನ ಪಪೆಟ್. ಅಮೇರಿಕ ಏನ್ ಹೇಳ್ತಿತ್ತು ಅದನ್ನೇ ಕೇಳ್ತಿದ್ದ. ಹಾಗೇನೆ ಅಮೇರಿಕ ಹೇಳ್ದಂಗೆ ಇಸ್ರೇಲ್ ಜೊತೆ ಫ್ರೆಂಡ್ಶಿಪ್ ಬೆಳೆಸಿತ್ತು. ಆದ್ರೆ ಇದು ಇರಾನ್ ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ನಮ್ ಲೀಡರ್ನ ಕೆಳಗಿಳಿಸಿ ಈ ಕಿಂಗ್ನ ನಮ್ಮ ಮೇಲೆ ಅಮೇರಿಕಾನೇ ಫೋರ್ಸ್ ಮಾಡ್ತಿದೆ ಅಂತ. ಅದಕ್ಕೆ ಇರಾನ್ ಜನಕ್ಕೆ ಅಮೇರಿಕ ಮೇಲೆ ಮತ್ತೆ ಇಸ್ರೇಲ್ ಮೇಲೆ ದ್ವೇಷ ಶುರು ಆಯ್ತು. ಆ್ಯಂಡ್ ಶಾ ಪವರಿಗೆ ಬಂದ್ರೂ ಒಂದು ಭಯ ಇತ್ತು, ಜನರು ನನ್ನನ್ನು ಮತ್ತೆ ಇಲ್ಲಿ ಕೆಳಗಿಳಿಸ್ಬಿಡ್ತಾರೆ ಅಂತ. ಅದಕ್ಕೇನೆ ಅವನು ಯೋಚನೆ ಮಾಡಿ ಒಂದು ಮಾನ್ಸ್ಟರ್ ಗ್ರೂಪ್ನ ತಯಾರಿಸ್ತಾನೆ, ಅದೇ ಸಾವಕ್. ಸಾವಕ್ ಒಂದು ಸೀಕ್ರೆಟ್ ಪೊಲೀಸ್ ಗ್ರೂಪ್. ಈ ಗ್ರೂಪ್ನ ತಯಾರು ಮಾಡೋಕ್ಕೆ ಅಮೇರಿಕ CIA ಏಜೆಂಟ್ ದುಡ್ಡನ್ನ ಕೊಟ್ಟಿದೆ. ಆ್ಯಂಡ್ ಮೊಸಾದ್, ಈ ಮೊಸಾದ್ ಅನ್ನೋದೊಂದು ಇರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ. ಇವರು ಈ ಸಾವಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಾವಕ್ಕೆ ಎಲ್ಲಿಲ್ಲದ ಪವರ್ ಇರುತ್ತೆ, ಎಲ್ಲ ಪವರ್. ಅವರು ಯಾರನ್ನ ಯಾವಾಗ ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಈ ಸಾವಕ್ ಅನ್ನೋದೊಂದು 5,000 ಏಜೆಂಟ್ಸ್ಗಳನ್ನ ಗ್ರೂಪ್. ಇರಾನ್ನ ಜನ ಇವನ್ ಅವರು ಮನೆಯಲ್ಲಿ ಮಾತಾಡೋಕ್ಕೂ ಭಯ ಪಡ್ತಿದ್ರು. ಯಾಕೆ ಅಂದರೆ ಯಾರು ಬೇಕಾದ್ರೂ ಈ ಗ್ರೂಪಲ್ಲಿ ಇರ್ಬೋದು.
ಅವ್ರ ನೈಬರ್ಸು, ಡ್ರೈವರ್ಸು, ಈವನ್ ಅವ್ರ ಓನ್ ಫ್ಯಾಮಿಲಿ ಮೆಂಬರ್ ಕೂಡ ಆ ಗ್ರೂಪಲ್ಲಿ ಇರ್ಬೋದು. ಏನಕ್ಕೆ ಇಷ್ಟು ಭಯ ಪಡ್ತಿದ್ರು ಅಂದರೆ ಈ ಸಾವಕ್ಕೆ ಕೊಡ್ತಿದ್ದ ಟಾರ್ಚರ್ ಆ ಲೆವೆಲಿಗೆ ಇರ್ತಿತ್ತು. ಸೊ ಇರಾನ್ನ ಜನ ಈ ಟಾರ್ಚರ್ನ ಅನುಭವಿಸ್ಬೇಕಾದ್ರೆ ಇಸ್ರೇಲ್ ಮೇಲೆ ಇದ್ದಿದ್ದ ದ್ವೇಷ ಇನ್ನೂ ಜಾಸ್ತಿ ಆಗಕ್ಕೆ ಶುರು ಆಯಿತು. ಇರಾನ್ ಇಸ್ರೇಲ್ನ ದ್ವೇಷ ಮಾಡೋದು ರಿಲಿಜಿಯನ್ಗಾಗಿ ಅಲ್ಲ, ಇಸ್ರೇಲ್ ಅಮೇರಿಕಾದ ಫ್ರೆಂಡ್ ಅನ್ನೋ ಕಾರಣಕ್ಕೆ. ಟೈಮಲ್ಲಿ ಒಬ್ಬ ಎಂಟ್ರಿ ಕೊಡ್ತಾನೆ, ಅವನೇ ಆಯತಲ್ಲಾ ರಹಲ್ಲಾ ಖೋಮಿನಿ. ಇವನೊಬ್ಬ ಶಿಯಾ ರಿಲಿಜಿಯಸ್ ರೀಡರ್, ಅಂದರೆ ಯಾವುದೋ ಪೂಜೆ ಮಾಡೋ ಪೂಜಾರಿ ಅಲ್ಲ, ಇವನೊಬ್ಬ ಬೆಂಕಿ. ಇವನು ಬಂದ ತಕ್ಷಣ ಜನರ ಒಳಗಡೆ ಇದ್ದ ಕೋಪನ ಮಾತಾಡಕ್ಕೆ ಶುರು ಮಾಡ್ತಾನೆ, ಶಾ ವಿರುದ್ಧನೇ ಮಾತಾಡ್ತಾನೆ. ಆ್ಯಂಡ್ ಇವನು ಯಾವಾಗಲೂ ಹೇಳ್ತಿದ್ದ, ಇಸ್ರೇಲ್ ಒಂದು ಚಿಕ್ಕ ಸೈತಾನ ಆದರೆ ಅಮೇರಿಕ ಒಂದು ದೊಡ್ಡ ಸೈತಾನ ಅಂತ. ಶಾಗೆ ಕೇಳ್ತಿದ್ದ, ನೀನು ಮುಸ್ಲಿಮ ಅಥವಾ ಅಮೇರಿಕದ ಗುಲಾಮನ ಅಂತ. ಇವನ್ ಮಾತುಗಳನ್ನ ಕೇಳಿ ಇರಾನ್ ಜನಕ್ಕೆ ಕರೆಂಟ್ ಹೊಡೆದಂಗೆ ಆಗ್ತಾ ಇತ್ತು. ಇದನ್ನ ನೋಡಿ ಕಿಂಗ್ ಶಾ ಇವನನ್ನ ದೇಶ ಬಿಟ್ಟು ಹೊರಗಾಗ್ತಾನೆ. ಬಟ್ ಖೋಮಿನಿ ದೇಶದ ಹೊರಗಿಂದಾನೆ ಟೇಪ್ಸ್ಗಳ ಮೂಲಕ ಅವನ ಮೆಸೇಜ್ನ ತಿಳಿಸ್ತಿರ್ತಾನೆ. ಬಟ್ 1979 ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ಸೊ ಕಿಂಗ್ ಶಾ ದೇಶ ಬಿಟ್ಟು ಹೊರಗೆ ಹೋದ, ಖೋಮಿನಿ ಒಳಗೆ ಬಂದ. ಆವಾಗ ಇರಾನ್ ಪಾಲಿಸಿ ಫುಲ್ ಚೇಂಜ್ ಆಯಿತು. ಆ್ಯಂಡ್ ಅವಾಗಲೇ ಡಿಸೈಡ್ ಆಯಿತು, ಇಸ್ರೇಲ್ ನಮ್ಮ ಫ್ರೆಂಡ್ ಅಲ್ಲ, ಇಸ್ರೇಲ್ ನಮ್ಮ ಕ್ಯಾನ್ಸರ್, ಅದನ್ನು ತೆಗೆದಾಕೋದೇ ಇರಾನಿನ ಗುರಿ ಅಂತ. ಸೊ ಫ್ರೆಂಡ್ಸ್, ಇವಾಗ ಏನು ನಡೀತಾ ಇದೆ 2026 ಯುದ್ಧ, ಅದು ರಿಲಿಜಿಯಸ್ಗಾಗಿ ಶುರುವಾಗಿದ್ದ ಯುದ್ಧ ಅಲ್ಲ, ಸ್ವಾಭಿಮಾನಕ್ಕಾಗಿ ಶುರುವಾಗಿದ್ದ ಯುದ್ಧ. 1953 ಅಮೇರಿಕ ಮಾಡಿದ ಕೆಲಸ ನೋಡಿ ಇರಾನ್ ಒಂದು ಪಾಠ ಕಲಿತು. ಅದೇನಂದ್ರೆ, ನಾವು ವೀಕ್ ಇದ್ದಷ್ಟು ಅಮೇರಿಕ ನಮ್ಮನ್ನ ನುಂಗ್ಬಿಡುತ್ತೆ ಅಂತ. ಅದಕ್ಕೆ ಇರಾನ್ ಒಂದು ಸರ್ವೈವಲ್ ಸ್ಟ್ರಾಟಜಿ ಮಾಡ್ತು, ಅದೇ ಫಾರ್ವರ್ಡ್ ಡಿಫೆನ್ಸ್. ಅಂದರೆ ಯುದ್ಧ ನಡಿಬೇಕು, ಬಟ್ ಯುದ್ಧ ನಮ್ಮನೇಲಿ ನಡಿಬಾರ್ದು, ಎನಿಮಿ ಮನೇಲಿ ನಡಿಬೇಕು ಅನ್ನೋದು. ಇರಾನ್ಗೆ ಚೆನ್ನಾಗಿ ಗೊತ್ತು ಡೈರೆಕ್ಟ್ ವಾರ್ ಅಂದರೆ ಇಸ್ರೇಲ್ ಸ್ಟ್ರಾಂಗ್ ಅಂತ. ಯಾಕೆ ಅಂದರೆ ಟೆಕ್ನಾಲಜಿ, ನ್ಯೂಕ್ಸ್, ಬಾಂಬ್ಸ್ ಎಲ್ಲ ಇಸ್ರೇಲ್ ಹತ್ರ ತುಂಬ ಚೆನ್ನಾಗಿದೆ. ಅದಕ್ಕೆ ಇರಾನ್ ರಿಂಗ್ ಆಫ್ ಫೈರ್ ಕ್ರಿಯೇಟ್ ಮಾಡಿದೆ. ಅಂದರೆ ಇಸ್ರೇಲ್ ಸುತ್ತ ಇರೋ ದೇಶಗಳಲ್ಲಿ, ಅಂದರೆ ಲೆಬನಾನ್, ಯೆಮೆನ್, ಗಾಜಾ, ಇಲ್ಲಿ ತನ್ನ ಗನ್ಸ್ ಮತ್ತೆ ಮಿಸೈಲ್ಸ್ನ ಇಟ್ಕೊಂಡಿದೆ. ಇಸ್ರೇಲ್ ಲಯನ್ನೇ ಇರ್ಬೋದು, ಬಟ್ ಇರಾನ್ ಇಸ್ರೇಲ್ನ ಜೇನ್ಗುಡ್ ಥರ ಕವರ್ ಮಾಡಿದೆ. 2026 ಇರಾನ್ ಯುದ್ಧ ಮಾಡ್ತಿಲ್ಲ, ಬಟ್ ಇಸ್ರೇಲ್ನ ಎಕ್ಸಾಸ್ಟ್ ಆಗೋಂಗೆ, ಅಂದರೆ ಸ್ವರ್ಗ ಹೋಗಂಗೆ ಮಾಡ್ತಾ ಇದೆ. ಸೊ ಯಾರು ಸ್ಟ್ರಾಂಗರ್? ಟೆಕ್ನಾಲಜಿ ವೈಸ್ ಇಸ್ರೇಲೇ ಸ್ಟ್ರಾಂಗ್, ಬಟ್ ಸ್ಟ್ರಾಟಜಿ ವೈಸ್ ಇರಾನ್ ಇಸ್ ಅ ಸ್ಟ್ರಾಂಗ್. ಬಿಕಾಸ್ ಇರಾನ್ ಯುದ್ಧಕ್ಕೆ ಇಳಿದೇಲೇ ಯುದ್ಧ ಮಾಡ್ತಿದೆ, ಅದರಲ್ಲಿ ಇಸ್ರೇಲ್ನ ಬರ್ನ್ ಕೂಡ ಮಾಡ್ತಿದೆ. ಇರಾನ್ ಒಳಗಡೆ ಇನ್ನೊಂದು ಯುದ್ಧ ನಡೀತಾ ಇದೆ. ಅದು ಇರಾನ್ ಜನಕ್ಕೆ ಮತ್ತೆ ಗೌರ್ಮೆಂಟ್ ವಿರುದ್ಧ, ಅಂದ್ರೆ ಈ ರೆಜಿಮ್ ವಿರುದ್ಧ. 1979 ಇದೇ ಜನ ತುಂಬಾ ಖುಷಿಯಿಂದ ಸಪೋರ್ಟ್ ಮಾಡಿ ಶುರು ಮಾಡಿದ್ದ ಇಸ್ಲಾಮಿಕ್ ರಿಪಬ್ಲಿಕ್ನ ಈಗ ದ್ವೇಷ ಮಾಡ್ತಿದ್ದಾರೆ. ಯಾಕೆಂದ್ರೆ 1979 ಈ ಇರಾನ್ನ ಜನ ಕಂಡ ಕನಸು ಏನಂದ್ರೆ, ನಮಗೆ ಎಲೆಕ್ಟ್ರಿಸಿಟಿ ಎಲ್ಲ ಫ್ರೀಯಾಗಿ ಸಿಗುತ್ತೆ, ನಮಗೆ ವಾಟರ್ ಫ್ರೀಯಾಗಿ ಸಿಗುತ್ತೆ, ನಮಗೆ ಫ್ರೀಡಮ್ ಸಿಗುತ್ತೆ, ಹಿಂಗೆಲ್ಲ ಕನಸು ಕಂಡಿದ್ರು. ಆ್ಯಂಡ್ ಖೋಮಿನಿ ಹೇಳಿದ್ದು ಇದೇ ಮಾತು. ಅಂದರೆ ಅವಾಗಿನ ಪ್ರೈಮ್ ಮಿನಿಸ್ಟರ್ ಖೋಮಿನಿ, ಆಯತುಲ್ಲಾ ರಹಲ್ಲಾ ಖೋಮಿನಿ ಹೇಳಿದ್ದು ಇದೇ ಮಾತು. ಬಟ್ 40 ವರ್ಷ ಆದಮೇಲೆ ಅವರಿಗೆ ರಿಯಾಲಿಟಿ ಗೊತ್ತಾಗ್ತಿದೆ, ನಾವು ಒಬ್ಬ ಡಿಕ್ಟೇಟರ್ನ ಇಳಿಸಿ ಇನ್ನೊಬ್ಬ ಡಿಕ್ಟೇಟರ್ನ ಕುರ್ಚಿ ಮೇಲೆ ಕೂರಿಸಿದೀವಿ ಅಂತ. ಈ ರೆಜಿಮ್ ಜನರಲ್ ಲೈಫ್ನ ಫುಲ್ ಕಂಟ್ರೋಲ್ ಮಾಡ್ತಾ ಇದೆ. ಫ್ರೀಡಮ್ ಅನ್ನೋದು ಇಲ್ವೇ ಇಲ್ಲ. ವುಮೆನ್ಸ್ ಹಿಜಾಬ್ ಹಾಕ್ಲೇಬೇಕು, ಇಲ್ಲ ಅಂದರೆ ಮೊರಾಲಿಟಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ. ಎಕನಾಮಿಕ್ ಅಂತೂ ಫುಲ್ ಕೊಲಾಪ್ಸ್ ಆಗಿದೆ. ಇರಾನ್ ಹತ್ರ ಅಷ್ಟೊಂದು ಆಯಿಲ್ ಇರ್ಬೋದು, ಬಟ್ ಅದರಲ್ಲಿ ಬರ್ತಿರೋ ದುಡ್ಡೆಲ್ಲ ಈ ಹಮಾಜು, ಗಾಜಾ, ಮಿಸೈಲ್, ಬಾಂಬ್ಸ್, ಗನ್ಸ್ ಅಲ್ಲಿಗೆ ಹೋಗ್ತಾ ಇದೆ. ಆ್ಯಂಡ್ ಜನರು ಯಾರಾದರೂ ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಅವ್ರನ್ನೂ ಜೈಲಿಗೆ ಹಾಕ್ತಾರೆ. ಜನರು ಕೇಳ್ತಿದ್ದಾರೆ, ನಮ್ಮ ದುಡ್ಡಲ್ಲಿ ನಮ್ಮ ಮಕ್ಕಳಿಗೆ ಊಟ ಹಾಕ್ಬೇಕಾ ಅಥವಾ ಇಸ್ರೇಲ್ ಮೇಲೆ ಬಾಂಬ್ ಹಾಕ್ಬೇಕಾ ಅಂತ. ಅದಕ್ಕೆ 2025 ಇರಾನ್ ಗೌರ್ಮೆಂಟ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದಾಗ ತೆಹರಾನ್ನಲ್ಲಿ, ಅಂದರೆ ಇರಾನ್ನ ಕ್ಯಾಪಿಟಲ್ ಅಲ್ಲಿ ಜನ ಸೆಲೆಬ್ರೇಟ್ ಮಾಡಲಿಲ್ಲ. ಬಟ್ ಅದ್ರ ಬದಲಿಗೆ ಡೆತ್ ಟು ಡಿಕ್ಟೇಟರ್ ಅಂತ ಕೂಗಿದ್ರು. ಅಂಡ್ ಅವ್ರು ಇನ್ನೊಂದು ಹೇಳಿದ್ರು, ದ ರಿಯಲ್ ಎನಿಮಿ ಇಸ್ ನಾಟ್ ಇನ್ ಟೆಲ್ ಅವೀವ್, ಇಟ್ ಈಸ್ ಇನ್ ತೆಹರಾನ್ ಅಂತ. ಟೆಲ್ ಅವೀವ್ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ. ಈ ಇರಾನ್ ಜನರ ಕಷ್ಟ ನೋಡಿ ಅಮೇರಿಕ ಇವಾಗ ಮತ್ತೆ ಎಂಟರ್ ಆಗಿದೆ.
ಇರಾನ್ ಗೌರ್ಮೆಂಟ್ನ ನಿಲ್ಲಿಸೋಕ್ಕೆ ಅಮೇರಿಕಾ ಸ್ಯಾಂಕ್ಷನ್ಸ್ಗಳನ್ನ ಹಾಕ್ತಾಯಿದೆ. ಅಂದರೆ ಅಮೇರಿಕಾ ಪ್ಲ್ಯಾನ್ ಏನು ಅಂದರೆ, ನಾವು ಇರಾನ್ ಎಕನಾಮಿನ ಡೌನ್ ಮಾಡಿದ್ರೆ ರೆಜಿಮ್ ಅದೇ ವೀಕ್ ಆಗುತ್ತೆ ಅಂತ. ಈ ಸ್ಯಾಂಕ್ಷನ್ಸ್ಗಳೇನು ಗೊತ್ತಾ, ಈ ಟಾಪ್ ಇರಾನ್ ಅಫಿಷಿಯಲ್ಸ್ ಯಾರಿರ್ತಾರೆ ಅವ್ರದ್ದು US ಅಲ್ಲಿ ಡಾಲರ್ ಎಲ್ಲ ಫ್ರೀಸ್. ಅವರು ಡಾಲರ್ ಮುಖಾಂತರ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇರಾನ್ನಲ್ಲಿ ನೋ ಬ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಎಲ್ಲ ಬಂದ್. ಆ್ಯಂಡ್ ಆಮೇಲೆ ಇರಾನ್ನಲ್ಲಿ ಆಯಿಲ್ ಇದೆ. ಸೊ ಇರಾನ್ನಿಂದ ಯಾರ್ಯಾರು ಆಯಿಲ್ ಬೈ ಮಾಡ್ತಿದ್ರು ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಅಂದರೆ ಸೊ ಆಯಿಲ್ ಬೈ ಮಾಡಿದ್ರೆ ಇವರಿಗೆ ಎಕನಾಮಿ ಬರುತ್ತೆ, ಅದಕ್ಕೆ ಆಯಿಲ್ ಬೈ ಸ್ಟಾಪ್ ಆದರೆ ಅವ್ರ ಎಕನಾಮಿ ಕಮ್ಮಿ ಆಗುತ್ತೆ ಅಂತ. ಅಮೇರಿಕಾ ಈ ಸ್ಯಾಂಕ್ಷನ್ಸ್ಗಳನ್ನ ಜನರಿಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳ್ತಿದೆ, ಬಟ್ ಇದು ಸುಳ್ಳು. ಇದು ಅಮೇರಿಕಾ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋದು. ಅದೇನೆಂದರೆ 1979 ಖೋಮಿನಿ ಹಾಕಿದ ಬೆಂಕಿ ಇವಾಗ ದೊಡ್ಡದಾಗಿದೆ. ಅಮೇರಿಕಾ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದೆ. ಅದೇನಪ್ಪ ಅಂದರೆ ಇಸ್ರೇಲ್ ಹತ್ರ ದ ಸ್ಯಾಮ್ಸನ್ ಆಪ್ಷನ್ ಇದೆ. ದ ಸ್ಯಾಮ್ಸನ್ ಅಂದರೆ ನಾನು ಸತ್ತರೆ ನಾನು ಸುತ್ತಮುತ್ತ ಇರೋರನ್ನೂ ಸಾಯಿಸ್ತೀನಿ ಅಂತ. ಸೊ ಇಸ್ರೇಲ್ಗೆ ಆ ಆಪ್ಷನ್ ಇದೆ. ಅಂದರೆ ಇರಾನ್ ಅಕಸ್ಮಾತ್ ನಮ್ಮ ವಿರುದ್ಧ ಏನಾದ್ರು ಗೆದ್ದರೆ ಅಥವಾ ಗೆಲ್ಲೋ ಥರ ಆದರೆ, ಅಮೇರಿಕಾ ಏನಾದ್ರು ನಮ್ಮ ಸಪೋರ್ಟಿಗೆ ಬರಲಿಲ್ಲ ಅಂದರೆ ನಾವು ಮಿಡಲ್ ಈಸ್ಟ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ. ಇದು ಅಮೇರಿಕಾಗೆ ಗೊತ್ತು. ಅದಕ್ಕೆ ಅಮೇರಿಕಾ ಒಂದು ಡೆಲೆಮಾದಲ್ಲಿದೆ. ಅಮೇರಿಕಾ ಅಫಿಷಿಯಲಿ ಇಸ್ರೇಲ್ ಜೊತೆಗೇ ಇದೆ, ಬಟ್ ಅಮೇರಿಕಾಗೆ ಒಳಗಡೆ ಭಯನೂ ಇದೆ. ಒಂದು ವೇಳೆ ಅಮೇರಿಕಾ ಇಸ್ರೇಲ್ ಮಾತು ಕೇಳಿ ಇರಾನ್ ಮೇಲೆ ಫುಲ್ ಫ್ಲೆಡ್ಜ್ ವಾರ್ ಶುರು ಮಾಡಿದ್ರೆ, ಇರಾನ್ ಹತ್ರ ಸ್ಟ್ರೈಟ್ ಆಫ್ ಹರ್ಮಸ್ ಇದೆ. ಅಂದರೆ ದೇಶದ 20% ಆಯಿಲ್ ಇಲ್ಲೇ ಪಾಸ್ ಆಗೋದು. ಇದನ್ನು ಅವ್ರು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ರೆ ಗ್ಲೋಬಲ್ ಎಕನಾಮಿನೇ ಡೌನ್ ಆಗುತ್ತೆ. ಅಕಸ್ಮಾತ್ ಒಂದು ವೇಳೆ ವಾರ್ ಮಾಡಲಿಲ್ಲ ಅಂದರೆ ಇಸ್ರೇಲ್ ಭಯ ಪಡುತ್ತೆ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಡೇಂಜರ್ ಇದು ಅಂತ. ಆ್ಯಂಡ್ ನ್ಯೂಕ್ಲಿಯರ್ ವಾರ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಅಮೇರಿಕಾ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದೆ ಅಂತ ಹೇಳಿದ್ದು. ಅದಕ್ಕೆ ಈ ಸ್ಯಾಂಕ್ಷನ್ಸ್ಗಳು. ಬಟ್ ನಿಜವಾಗ್ಲೂ ಈ ಸ್ಯಾಂಕ್ಷನ್ನಿಂದ ಸಫರ್ ಮಾಡ್ತಿರೋರು ಯಾರು? ಸುಪ್ರೀಂ ಲೀಡರ್ ಅಲಿ ಖಾಮ್ನಿನ ಅಥವಾ ಮಿಲಿಟ್ರಿ ಜನರಲ್ಸ್ಗಳ? ಅವ್ರು ಯಾರೂ ಅಲ್ಲ. ಅವ್ರ ಹತ್ರ ಎಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಬಟ್ ನಿಜವಾಗ್ಲೂ ಸಫರ್ ಮಾಡ್ತಿರೋದು ಕಾಮನ್ ಪೀಪಲ್ಸ್. ತಿನ್ನೋಕ್ಕೆ ಊಟ ಸಿಗ್ತಾ ಇಲ್ಲ, ಮೆಡಿಸಿನ್ ಸಿಗ್ತಾ ಇಲ್ಲ, ಕೆಲಸ ಇಲ್ಲ, ಇನ್ಫ್ಲೇಷನ್ 50% ಕ್ರಾಸ್ ಆಗಿದೆ, ಎಕನಾಮಿಕ್ ಕಂಡೀಷನ್ನೂ ಸರಿ ಇಲ್ಲ. ಬಟ್ ಇದನ್ನು ರೆಜಿಮ್ ಚೆನ್ನಾಗೇ ಯೂಸ್ ಮಾಡ್ಕೋತು. ಅಲಿ ಖಾಮ್ನಿ ಜನರಿಗೆ ಹೇಳಿದ್ರು, ನೀವೇನು ಕಷ್ಟಪಡ್ತಿದ್ದೀರೋ ಅದಕ್ಕೆ ಕಾರಣ ನಾನಲ್ಲ, ಆ ಅಮೇರಿಕಾ ಅಂತ. ಅವ್ರು ನಮ್ಮ ಎನಿಮೀಸ್ ಅಂತ ಹೇಳ್ದ. ಬಟ್ ಜನ ಸ್ಮಾರ್ಟ್ ಆಗಿದ್ದಾರೆ, ಅವ್ರು ಕಷ್ಟಪಡ್ತಿರೋದಕ್ಕೆ ಕಾರಣ ಇಬ್ಬರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಇರಾನ್ ಗೌರ್ಮೆಂಟ್ಗೆ ಗೊತ್ತು ಅವ್ರ ಸ್ವಂತ ಜನರೇ ಅವರನ್ನು ಹೇಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವರು ಯುದ್ಧನ ಯೂಸ್ ಮಾಡ್ತಿದ್ದಾರೆ. ಒಂದು ವೇಳೆ ವಾರ್ ಸ್ಟಾರ್ಟ್ ಆದರೆ ಜನರು ಪೇಟ್ರಿಯಾಟಿಕ್ ಮೋಡ್ಗೆ ಹೋಗ್ತಾರೆ ಅಂತ ಅವ್ರ ಪ್ಲ್ಯಾನ್. ನಾನು ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅಂದ್ಕೊಂಡೆ, ಏನಪ್ಪ ಈ ಜನರ ಪರಿಸ್ಥಿತಿ, 70 ವರ್ಷ ಆದರೂ ಫ್ರೀಡಮ್ಮೇ ಇಲ್ವಲ್ಲ ಅಂತ. ನಿಜವಾಗ್ಲೂ ಅವ್ರ ಪರಿಸ್ಥಿತಿನ ನೆನಪಿಸ್ಕೊಳ್ಳಿ. ಈಗ ಮಾರ್ಕೆಟ್ ಹೋಗಬೇಕು ಅಂದರೆ ಜನ ಹಿಜಾಬ್ ಹಾಕ್ಕೊಂಡೇ ಹೋಗಬೇಕು, ಇಲ್ಲ ಪೊಲೀಸರು ಹೊಡಿತಾರೆ. ಇವಾಗ ಈ ಸ್ಯಾಂಕ್ಷನ್ಸ್ಗಳಿಂದ ಕೆಲಸ ಇಲ್ಲ, ಇನ್ಫ್ಲೇಷನ್ನು, ದುಡ್ಡಿಲ್ಲ. ಇನ್ನು ಈ ಕಡೆ ಈ ಇಸ್ರೇಲ್ ವಾರು, ಅಮೇರಿಕನ್ ವಾರು, ಪ್ರೊಟೆಸ್ಟು ಇದ್ದೇ ಆಗೋಯ್ತು. ಅಮೇರಿಕಾ ಮಾಡಿದ ತಪ್ಪಿಂದ ಇರಾನ್ ಜನ ಅನುಭವಿಸ್ತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಅಮೇರಿಕಾ ಇನ್ನೊಂದು ತಪ್ಪು ಮಾಡೋಕೆ ಹೊರಟಿದೆ. ಅದೇನೆಂದರೆ 1953 ಅಮೇರಿಕಾ ಆ ಆಯಿಲ್ಗೋಸ್ಕರ ಮೊಸ್ದೆಗ್ನ ಇಳಿಸಿ ರೆಜಾ ಪಲ್ಲವಿನ ಪ್ರೈಮ್ ಮಿನಿಸ್ಟ್ರಾಗಿ ಮಾಡ್ತು. ಬಟ್ ಇವಾಗ ಅದೇ ತಪ್ಪನ್ನ ಮತ್ತೆ ಮಾಡೋಕೆ ಹೊರಟಿದೆ. ಅದೇನೆಂದರೆ ಅಲಿ ಖಾಮ್ನಿನ ಇಳಿಸಿ ಆ ಶಾನ, ಅಂದರೆ ಆ ಮೊಹಮ್ಮದ್ ರೆಜಾ ಪಲ್ಲವಿ ಶಾನ ಮಗ ರೆಜಾ ಪಲ್ಲವಿನ ಮತ್ತೆ PM ಮಾಡೋಕೆ ಹೊರಟಿದೆ. ಅವನು ಆಲ್ರೆಡಿ ಅಮೇರಿಕದಲ್ಲೇ ಇದ್ದಾನೆ, ಅವನು ಆಲ್ರೆಡಿ ಅಮೇರಿಕನ್ ಪಪ್ಪೆಟ್ಟು. ಹಿಂದೆ ಜನ ಇದನ್ನೇ ವಿರೋಧಿಸಿದ್ದು, ಇವಾಗ ಮತ್ತೆ ಅದೇ ಆಗ್ತಾಯಿದೆ. ಆಲ್ರೆಡಿ 70 ವರ್ಷದಿಂದ ಜನ ಅನುಭವಿಸ್ತಿದ್ದಾರೆ. ಇನ್ನು ಎಷ್ಟು ವರ್ಷ ಅನುಭವಿಸ್ಬೇಕೋ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನಾವು ಇಂಡಿಯನ್ಸ್ ನಿಜವಾಗ್ಲೂ ಅದೃಷ್ಟವಂತರು ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕತೆಗಳನ್ನ ಒಟ್ಟಿಗೆ ಡಿಕೋಡ್ ಮಾಡೋಣ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.